Smile please. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಗ್ರೋ. ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತೀನಿ. ಅದು ಬಂದ್ಬಿಟ್ಟು ಇವತ್ತು ಬಂದು ವಿಶೇಷ ಏನು ಗೊತ್ತಾ, ಇವತ್ತು ಆಚೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಅಂತ ಕೇಳಿದ್ರೆ ತಿರುಪತಿ ಗುರು. ನಮ್ಮ ಚಿಕ್ಕವನೊಬ್ಬ ಮಿನಿ ಬಾಸ್ ಇದ್ದಾನೆ, ಅವ್ನು ಮೊಟ್ಟೆ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಸೈಕ್, ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಆಗಿದೆ. ನೇನು ಫ್ರೆಶ್ ಆಗಿ ಹೊರಟೋದೆ, ಮಮ್ಮಿ ಆಲ್ರೆಡಿ ಹೊರಟಿದ್ದಾರೆ. ಸೊ ನಾವು ಆದಷ್ಟು ಬೇಗ ರೆಡಿಯಾಗಿ ಫ್ರೆಶ್ ಆಗಿ ಓಡೋಣ ಬನ್ನಿ. ಏನ್ ಡ್ಯಾನ್ಸ್ ಆಡ್ತಿರೋದಾ? ಫುಲ್ ಮಜಾ ಮಾಡಿ ಇವತ್ತೆಲ್ಲ ನೀನು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆಡೋ ಡ್ಯಾನ್ಸ್ ಆಡೋ. ಇದಂತೂ ಟ್ರೈನೇನೋ ಆಗ್ತದೆ, ಸೀಟ್ಗಳು ಹುಡುಕಿ ಕುತ್ಕೊಳ್ಳೋ ಫುಲ್ ಸೈಕ್ ಅನ್ಕೋದು. ನಮ್ಮ ಫ್ರೆಂಡ್ ಒಬ್ಬ ಬಂದಿಲ್ಲ, ಅಂದರೆ ರಿಲೇಟಿವ್, ಅವ್ನು ಬಿಟ್ಟು ಅವ್ರ ಅಣ್ಣ ಬಂದಿದ್ದಾರೆ. ಅದು ಬೇರೆ ಓಡಾಡಿಸ್ಕೊಂಡು ಅದು ಇದು ಮಾಡ್ಕೊಂಡು ಅದೊಂದು ಸೈಕು. ಸೀಟ್ಗಳೆಲ್ಲ ಸಪ್ರೇಟ್ ಬ್ರೋ. ಮೂರು ಬೋಗಿದಲ್ಲೂ ಮೂರು ಏನು ಹೇಳ್ತಾರೆ, ಒಂದು ಇವಾಗ S6, S7, S8 ಅಂದರೆ S7ಅಲ್ಲಿ 2, ಅದರಲ್ಲಿ 1-2 ಆ ಥರ ಎಲ್ಲ ಬೇರೆ ಬೇರೆ ಕಡೆ ಬಂದ್ಬಿಟ್ಟೈತೆ. ಯಾಕೆ ರೀತಿಯ ಬೇಡ ಪರಿಸ್ಥಿತಿ ಇಷ್ಟೊತ್ತು. ಇವ್ರ ಹತ್ರ ಮಾತಾಡಿದ್ರೂ ಆಗೋದು ಇಲ್ಲ. ಇವ್ರು ನೋಡಿದ್ರೆ ಅದರಲ್ಲಿ ಬುಕ್ ಮಾಡಿರೋ ಟಿಕೆಟಲ್ಲಿ ಕೂಡ ಬ್ರೋ ಅರ್ಧ ಸೀಟ್ ಅಂತ ಬೇರೆ ಕೊಟ್ಟವ್ರೆ. 2 ನಂಬರು ಸೇಮ್ ಒಂದೊಂದೇ ಹಾಕ್ಬಿಟ್ಟಿದ್ದಾರೆ. ಅದೊಂದು ಸೈಕಾಯಿತು. ಅವ್ರನ್ನ ಕೇಳಿ ಫುಲ್ ಪೇ ಮಾಡಿದ್ದೀವಿ ಅಂದರೆ ಅವರೊಂಥರ ರಾಗ ಎಳಿತಾವ್ರೆ. ಎಲ್ಲ ಸೀನ್ಗಳಾಗೈತೆ. ಇನ್ನೂ ಬೆಳಗ್ಗೆ ಎದ್ದಿದೆ, ಇನ್ನೂ ಮಸ್ತಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ ಸೊ ಸಿಗೋಣ ಬೆಳಗ್ಗೆ. ನೋಡಿ ಮಾತಾಡೋಕ್ಕೂ ಆಗಲ್ಲ. ವಾವ್, ಸ್ಮೈಲ್ ಪ್ಲೀಸ್. ಏನು ಅದಕ್ಕೆ ಮಾಡ್ತಿರೋದು? ಸಾಲ ಮಕ್ಕ ಫುಲ್ ಬಿಜಿ. ಸಾಲ ಮಕ್ಕ ಎಲ್ಲಿಂದ ಎಷ್ಟೊತ್ತು ನಮಗೆ ಅಪ್ಪನವರ ಏನು ಸೆಕೆ ವಿಂಡೋ ತೆಗಿಲ್ಲ. ಈ ಸೈಡ್ ತೆಗಿ, ಹಂಗೆ ಅದೈತೆ ನೋಡಿ. ಮಸ್ತ್ ಗಾಲಿ ಇವಾಗ. ತಣ್ಣಗಿರುತ್ತಿಲ್ಲ ಅಂತ ಇವಾಗ. ಏನಿಲ್ಲ ಪೈ ಪೆಟ್ಟೆ ಲೋಕಲ್ ಕಸ ಈ ಸಪ್ತಾಹ ಇದೆ ಇದ್ರು ಅಂತ ಇಂತ ರೀಚ್ ಆದರೆ ಗಾಡಿ ಹತ್ಕೊಂಡು ಹೋಗ್ತಾ ಇದೀವಿ. ಇವಾಗ ಅರ್ಧ ದಾರಿ ಇವರು ಮೇಲೆ ನಾವು ಬಂದರೆ ಬಂದು ನೋಡೋದೇ ಸೈಕು. ರೂಮ್ ಬುಕ್ ಮಾಡೋದಕ್ಕೆ ಇಷ್ಟು ದೊಡ್ಡ ಕ್ಯೂ ಇದೆ. ಇವಾಗ ಕುತ್ಕೊಂಡು ಅವಾಗಲಿಂದ ವೆಯ್ಟ್ ಮಾಡ್ತೀವಿ. ನಮ್ಮ ಮಾವ, ನಮ್ಮ ಚಿಕ್ಕಪ್ಪ, ನಮ್ಮನ್ನ 3 ಜನ ಹೋಗಿದ್ದಾರೆ ರೂಮ್ ಬುಕ್ ಮಾಡಿ ಬರೋದಕ್ಕೆ. ಇವಾಗ ಅವ್ರು ಬಂದಿದ್ದೆ, ತಿರ್ಗಾ ರೂಮ್ಗೆ ಹೋಗ್ಬೇಕು. ಇವಾಗ ಇದೇ ಫಸ್ಟ್ ಟೈಮ್ ಮೇಲ್ಗಡೆ. ಯಾವಾಗಲೂ ವರ್ಷ ಮೆಟ್ಲು ಹತ್ಕೊಂಡು ಬರ್ತಾಯಿದ್ರಿ. ಈ ಸಲ ಫಸ್ಟ್ ಟೈಮ್ ಗಾಡಿದಲ್ಲಿ ಬಂದ್ರಿ. ಪಾಪು ಇದನ್ನು ಎತ್ಕೊಂಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗಾಡಿದಲ್ಲಿ ಬಂದುಬಿಟ್ರಿ. ಇದೆಲ್ಲ ಆಗಿ ಅವಾಗಲಿಂದ ವೆಯ್ಟ್ ಮಾಡ್ತಾ ಇರೋದು. 5 ಗಂಟೆಗೆ ಬಂದು ಕಾಯ್ದಿದ್ರು. ಟೈಮ್ ಎಷ್ಟು ಗೊತ್ತಾ ಇವಾಗ? 6:30 ಕರೆಕ್ಟಾಗಿ ಎಕ್ಸಾಕ್ಟಾಗಿ 6:30. ಇವಾಗ 1.5 ಅವರಿಂದ ಪಾಪ ಅವ್ರು ಕ್ಯೂ ಅಲ್ಲೇ ನಿಂತ್ಕೊಂಡೇ ಇದ್ದಾರೆ. ಅಲ್ಲಿ ಅಷ್ಟು ರೂಮ್ಗೆ ಹೋಗ್ಬೇಕು. ಇದಾಗ್ತಾಯಿಲ್ಲ. ಚಳಿ ಅಂದರೆ ಚಳಿ, ಮಳೆ ಬೇರೆ ಒಂದು ಕಡೆ. ಪಾಪು ಮೊಟ್ಟೆ ಹೊಡ್ಸೋದಕ್ಕೆ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಪಾಪದ ರಿಯಾಕ್ಷನ್ ನೋಡ್ಬೇಕು ಹೆಂಗಿರುತ್ತೆ ಮೊಟ್ಟೆ ತಲೆ ಇದ್ದೇನೆ ಅಂತ. ಫುಲ್
ಫುಲ್ಲು ಕ್ಯೂ. ಪ್ರಸಾದ ಕೊಡ್ತಾಯಿದ್ದಾರೆ, ಪ್ರಸಾದ ಆದ್ರೆ ತಿನ್ನೋಣ, ಹೊಟ್ಟೆ ಸಿಗುತ್ತಾನೆ ಅವ್ರು ಬರೋ ಗಂಟ ಅಂತ ಹೋಗ್ತಾ ಇದ್ದೀವಿ. ಇವಾಗ ಯಾರೂ ಹೋಗ್ತಾ ಇಲ್ಲ, ಒಬ್ಬನೇ ಹೋಗ್ತಾ ಇದ್ದೀನಿ. ಕ್ಯೂ ನೋಡ್ರೆ ಟೆನ್ಷನ್ ಆಗೋದಿಲ್ಲ. ಇದಿಷ್ಟು ಉದ್ದನೂ ಫುಲ್ಲು ಕ್ಯೂ, ಪ್ರಸಾದ ಕ್ಯೂ. ಇಲ್ಲಿಗೆ ಸರ್ಬೋದಾ ಇಲ್ಲಿಂದ ತಿರ್ಗಾನೆ ಒಂದು ರೌಂಡ್ ಆಯ್ತು, ತಿರ್ಗ ಇವಾಗ ಇನ್ನೊಂದು ರೌಂಡ್, 3ನೇ ರೌಂಡ್ ಇದೆ. ಸೊ 10th ರೂಮ್ಗೆ ಏನೋ ಬಂದರೆ ಅದೇ ರೂಮು ಮಲ್ಕೊಂಡಿದೆ. ಬಂದಿದ್ದ ತಕ್ಷಣ ಹೋಗಿ ಫ್ರೆಶ್ ಆಗಿ ನೆಕ್ಸ್ಟ್ ದರ್ಶನಕ್ಕೆ ಫೋನೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತೀರಿ. ಇಲ್ಲಿಂದ ಡೈರೆಕ್ಟ್ ದರ್ಶನಕ್ಕೆ ಹೋಗಿ ಬರೋ ಅಷ್ಟಾಗೆ 12 hours ಆಗ್ಬೋದು, ಇಲ್ಲ 10 hour ಆದರೂ ಆಗ್ಬೋದು. ಆಮೇಲೆ ತಿರ್ಗಾ ಬಂದು ತಿರ್ಗಾ ಬಿತ್ಕೊಳ್ಳೋದು. ಆಮೇಲೆ ನಾಳೆ ಚೆಕ್ಔಟ್ ಆಗೋದು. ರೂಮೆಲ್ಲ ಒಂದು ದಿವಸಕ್ಕೆ ಎಷ್ಟು ಮಾಮಿಲ್ಲ ರೂಮು? ನಮ್ಮ ರೂಮ್ ಬಂದು 150. ನಮ್ಮ ರೂಮ್ 150. ಇನ್ನು ಬೇರೆಯವ್ರದ್ದೆಲ್ಲ ಇದೆ. ಒಳಗಡೆ ಮಸ್ತ್ ಬಿಸಿ ನೀರು, ಗೀಸರ್ ಎಲ್ಲ ಇದೆ. ರೆಡಿಯಾಗಿ ತಿರ್ಗಾ ಹೊರಡೋದೆ. ರೆಡಿಯಾಗಿ ದರ್ಶನಕ್ಕೆ ಹೊಟ್ಟಿದ್ದೀವಿ. ಮೇಲೆನಾ ಇಂದ ಪಕ್ಕ ತಾನೆ. ನಮ್ಮ ವಿಜಿ ಬ್ರೋ ಸಾಕು, ಮಳೆಗೆ ಮಳೆ. 2 ನಿಮಿಷ ಅಷ್ಟೇ. ಹೋಗಿ ಚಪ್ಪಲ್ ಬೀಸಿದ್ರೆ ಮುಗೀತು ಕೆಲಸ. A few hours later. ಸೊ ಅಂತೂ ಇಂಥ ದರ್ಶನಕ್ಕೆ ಹೋಗಿ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಲಾಡು ಗಿಡ ಎಲ್ಲ ಈಸ್ಕೊಬಂದಿಟ್ಟು ತಿರ್ಗಾ ಫ್ರೆಶ್ ಆಗಿ ತಿರ್ಗಾ ಅನ್ನ ಪ್ರಸಾದ ಅಂತ ಒಂದು ಜಾಗ ಇದೆ, ಪ್ರಸಾದ ತಿನ್ನೋದಕ್ಕಂತ ಹೇಳ್ಬಿಟ್ಟು ರೆಡಿಯಾಗಿ ಸ್ನಾನ ಮಾಡಿಕೊಂಡು ಹೊರಡ್ತಾಯಿದ್ದೀವಿ. ಅವಾಗ ತಿರ್ಗಾ ಇವತ್ತಿದೆ ಶರ್ಟು, ಯಾವಾಗಲೂ ರೀಲ್ಸ್ ಮಾಡೋ ಶರ್ಟು ಹಾಕ್ಕೊಂಡು ಹೋಗೋದೆ. ನಮ್ಮ ಮಾವ ಇನ್ನೂ ಮಾಡ್ಕೊಂಡಿದ್ದೆ. ಇನ್ನೊಂದು ಅನ್ನ ಹೋಗಿ ರೆಡಿ ಆಗೋಕ್ಕೆ ಹೋಗೈತೆ ಅಷ್ಟೇ. ಅವ್ರು ಬಂದಿದ್ದೆ ಹೊರಡ್ತೀವಿ. ಇವಾಗ ಮಸ್ತಾಗಿರ್ತೀವಿ. ಫ್ಯಾಮಿಲಿ ಎಲ್ಲ ಜೊತೆಲಿರ್ತಾರೆ. ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ಆಮೇಲೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ, ಅವ್ರ ಪಾಪುಗೋಸ್ಕರನೇ ಬಂದಿದ್ದು. ಮೊಟ್ಟೆ ಹೊಡ್ಸಿದ್ದೀವಿ, ಸರಿಯಾಗಿದೆ ಮಾತ್ರ, ಕ್ಯೂಟಾಗಿ ಮಸ್ತಾಗಿದ್ದಾನೆ. ತೋರಿಸ್ತೀನಿ, ನೀವು ಸೈಕ್ ಆಗಿಬಿಡ್ತೀರ ಮಾತ್ರ. ಅಂತೂ ಇಂತೂ ಬಂದು ಮೇನ್ ಸ್ವಲ್ಪ ದೂರ ಒಳಗಡೆ ಬಿಡೋಣ, ಅಲ್ಲಿ ಬಿಡೋಣ ಆ ಸೈಡು. ಬಾ ಹಂಗೆ ಬಿಟ್ಟಿಟ್ಟು ಚೆರುಪ್ ಬಿಟ್ಟಿಟ್ಟು ಅಪ್ಡೇ ಪೋಳ ನಮ್ಮ ಮಾವ, ನಮ್ಮ ವಿಜಯನ ಹೋಗಿ ಚಪ್ಪಲ್ ಬಿಟ್ಬಿಟ್ಟು ಹೋಗ್ಬೇಕು, ಇಲ್ಲಾಂದರೆ ಒಳಗಡೆ ಅಲೋ ಮಾಡಲ್ಲ. ಒಂದು 10 ರೂಪಾಯಿಗೆ 10 ರೂಪಾಯಿಗೆ ಗುರು ಎಷ್ಟು ಚಪ್ಪಲಿ ಬೇಕಾದರೂ ಇಲ್ಲಿ ಅಂತೂ ಇಕ್ಕೋದೇ ಇಲ್ಲ. ಟೈಮ್ ಚೆನ್ನಾಗಿದ್ರೆ ಇಕ್ತಾರೆ, ಇಲ್ಲಾಂದರೆ ಇಲ್ಲ. ಯಾರ್ದು ಇದಾ ನಂಬರ್ಗೆ ಏನು ಇಟ್ಕೊಂಡವನು ಅಷ್ಟೆ. ಎಲ್ಲಿ ವಿಜಿ ಚಪ್ಪಲ್ ಹಾಕೋ ಬಂದಿಲ್ಲ ಅಲ್ಲ ಅನಿಸ್ತು. ಯಾವುದಾದ್ರು 405 ತಾನೆ, 405 ಅದು ಚಪ್ಪಲ್ ಸ್ಟ್ಯಾಂಡು, ಸೈಕ್ ಸ್ಟ್ಯಾಂಡು. ಅಂತಿಂತು ಒಳಗಡೆ ಎಂಟ್ರಿ ಆದರೆ ನೋಡಿದೆ. ಡಿನ್ನರ್ ಟೈಮಿಂಗು, ಪೈಂಟಿಂಗು ಮಸ್ತಾಗಿರುತ್ತೆ ಜಾಗ ಮಾತ್ರ. ಫಸ್ಟ್ ಫ್ಲೋರ್ಗೆ ಹೋದರೆ ಇನ್ನೂ ಸೈಕು. ಗ್ರಾಫಿಕ್ಸ್ ಮಾತ್ರ ಹೆವಿಯಾಗಿ ಕೊಟ್ಟವನು. ಕನ್ನಡಿ ಎಣ್ಣೆ ಹಾಕಿ ಇಕ್ಕವ್ರೆ, ಊಟ ಬರುತ್ತೆ. ಫುಲ್ಲು ಮಸಾಲ ಜಾಗ.
ಮಿನಿ ಬಸ್ ಸರ್ ಕರೆಕ್ಟ್ ಆಯ್ತು ಮಿನಿ ಬಸ್ ನಮ್ಮ ನೋಡ್ರ ಅಳ್ತಾನೆ ಗುರಿ ಇವನಂತೂ ಬ್ರೋ ಊಟ ಅಂತ ಸೈಕ್ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದ್ಸಲ ಮಾಡಿ ಎಲ್ಲ ಕುಂಚೋದಾರ ಒಂದೇ ಸಲ ಸ್ವಲ್ಪ ಸುಸ್ತ ಮಾಡಿ ನಮ್ಮ ಮಮ್ಮಿ ಅನ್ನ ಸಾರು, ಅನ್ನ ಸಾಂಬಾರು, ಚಟ್ನಿ, ಎಲೆಕೋಸು ಪಲ್ಯ, ವಡೆ. ನಮಗೂ ಸೇಮ್ನೇ ನಾವು ವಡೆ ಎಲ್ಲ ಬಿಡಿ ಅನ್ನ ಸಾಂಬಾರ್ ಜಾಗದಲ್ಲಿ ಇದು ಕೊಟ್ರಾ ಏನ್ ಹೇಳ್ತಾರ ಅದು ಉಪ್ಪಿಟ್ಟು. ಇನ್ನೊಂದು ರೌಂಡು ಜಯ ಆಂಜನೇಯ ಇರ್ಲಿ. பரவாயில்லப்பா திருப்பதி கோயில் சாப்பாடு மட்டும் எப்பன வந்தாலும் ஒரே டேஸ்ட் கொஞ்சம் கூட மறக்கல. ಫೋಟೋ ಬರ್ರಿ ಹಿಡಿಯೋಣ ಇಲ್ಲಿ ಮಸ್ತಾಗಿ ಬರುತ್ತೆ ನೋಡು. ಕ್ಲೈಮೇಟ್ಗೂ ಒಟ್ಟಾಗ ಸೈಕಾಗಿ ಬರುತ್ತೆ. PM ಕೊಟ್ಟಿ, ಮೆಕ್ಯಾನಿಕಲ್ ಕೊಟ್ಟಿ, ಸೂಪರ್ವೈಸರ್ ಕೊಟ್ಟಿ, ರಾಜು ಕೊಟ್ಟಿ, ಗೋಪಾಲ ಕೊಟ್ಟಿ ఇచ్చేసి అందరికి మెయిన్ బ్యాచ్ లో సూపర్వైజర్ అందరికి ఇస్తాం స్టాఫ్ కి. అదే కలవడానికి అందరికి ఇస్తాండి, ఫినిషింగ్ అందరికి ఇస్తాండి. எல்லாம் அனுப்பிச்சிருக்கேன் நான் வந்துன்னு இருக்கு. லோட் ஆக மாட்டோம் வந்து இது. udah setahun dah. ಲೈನ್ ಎಲ್ಲ ಶಾಪ್ಸ್ ಗುರು. ಕ್ಲೈಮೇಟ್ ನೋಡ್ರ ಸೈಕಾಗಿರೋ ಕ್ಲೈಮೇಟ್ ಮಾತ್ರ. ಬಟ್ ಮಳೆ ಬರ್ತೈತೆ, ಅದು ಇನ್ನೂ ಮಸ್ತ್ ಇರೋದು. ಒಂದು 2 ನಿಮಿಷ ಹಂಗೆ ಕೂತ್ಕೊಂಡು ಬಟ್ ಪೀಸ್ ಆಗಿದೆ ಬ್ರೋ. ಯಾರು ಏನಕ್ಕೆಲ್ಲ ಆರಾಮಾಗಿರೋ, ಆರಾಮಾಗಿ ಹೋಗು. ನಮ್ಮ ಬೆಂಗಳೂರಲ್ಲಿ ಈ ಥರ ಎಲ್ಲಾದರೂ ಕುತ್ಕೊಬಿಟ್ರೆ ರೋಡ್ ಮೇಲೆ ಯಾಕೋ ಇಲ್ಲಿ ಕುತ್ಕೊಂಡಿದ್ಯಾ ಅಂತ ಕೇಳ್ತಾರೆ ತುಂಬ ಜನ. ಇಲ್ಲಾಂದರೆ ಯಾರು ಕೇಳಲ್ಲ. ಏನೋ ಈಸ್ಕೊಳ್ಳೋಣ ಅಂತ ಬಂದರೆ ಏನು ಹೇಳ್ತಾರೆ ಇಷ್ಟನೇ ಆಗ್ತಾನೆ ಇಲ್ಲ ಈ ಸಲ. ಹೋದ ಸಲ ಬಂದಾಗ ಬೇರೆ ಏನೋ ಇಸ್ಕೊಂಡೋಗಿ, ಈ ಸಲ ಏನು ಇಸೋದಂತ ಐಡಿಯಾನೂ ಬರ್ತಾಯಿಲ್ಲ. ನೋಡೋಣ ಇರಿ, ಏನಾದ್ರು ಇಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು. ఏమ్మా ಮಂದಿ ಏಡ್ಸ್ಕೊಂಡು పోయేದೆ ಅಮ್ಮ ಡೊಬಿ. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಅಷ್ಟೇ ಹೊರಟ್ರಿ ಇವಾಗ ಫುಲ್ ಖಾಲಿ. ಎಲ್ಲ ಕವರ್ ಆಗ್ತೀರಾ? ಕವರ್ ಆಗಬೇಕು ನೋಡಿ. ಹೆಂಗೆಷ್ಟು ಮುಂದೆ ಇಲ್ಲಿ ಈ ಡೌನ ಆ ಡೌನ ಅಷ್ಟಾಗಿರೋ. ತಿರುಪತಿ ಟ್ರಿಪ್ ಮುಗೀತು. ಸೀದಾ ಕೆಳಗೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಇವಾಗ ಹೋಗಿ ಬಸ್ ಹತ್ತಿ ತಿರ್ಗಾ ಕೆಳಗಡೆ ಹೋಗಿ ಕೆಳಗಡೆ ಒಂದು ರೌಂಡ್ ಹೊಡೆದು ಪೀಸಾಗಿ ಟ್ರೈನ್ ಹತ್ತಿ ಸೀಟ್ ಹುಡುಕಿ ಕುತ್ಕೊಂಡು ದಬಾ ಕೊಟ್ರೆ ಮುಗೀತು. ನಾಳೆ ಬೆಳಗ್ಗೆ ಬೆಂಗಳೂರು. ಮಸ್ತ್ ಸೈಕ್.
ఇక్కడ చూడు, అన్ననే ఇక్కడ చూడు, ఇక్కడ అన్న బంగారే ಏನ್ಮಾ ನಿಂದ ನಿನ್ನ ಹತ್ರ ಕೊಟ್ನಲ್ಲ ಒಳಗಡೆ ಎತ್ತಿಕ್ಬಿಟ್ಟು ನನ್ನ ಕೇಳು. ಏನು ಅಳ್ತಾ ಇದ್ದಾನ? ನಾನೇ ನೀನು ತಪ್ಪಾಯ್ತಾ ಬೇಡ, ನಂಗೆ ಎಂಟರ್ಟೈನ್ಮೆಂಟ್ ಬೇಕು. ಕಂಟೆಂಟ್ ಕೊಡು, ಕಿಸ್ಲಾಡು, ಜಗಳ ಆಡು. ಇದು ಆಕ್ಚುಲಿ ಚೆನ್ನಾಗಿದೆ. ಸೈಡ್ ಬಾ ಮ್ಯಾಮ್. ಸ್ಲಿಪ್ಪರ್ ಆಗ್ತಿರಿ ಗೊತ್ತಾ? ಅಲ್ಲಿಗೊಂದು ಬಸ್ ಹೋಗುತ್ತೆ, ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಒಂದು ಬಸ್ ಹೋಗುತ್ತೆ. ಅಲ್ಲಿ ಹೋಗೋದಲ್ಲ, ಅಲ್ಲಿ ಹೋಗೋದು. ಟೈಮ್ಲೇ ಇವತ್ತು ಸಾಯಂಕಾಲ ಮೇಲೆ ಟ್ರೈನು ಅಲ್ಲಿ ಮಂಗಮ್ಮ ಪೂಜೆ ಮಾಡ್ಕೊಂಡು 8 ಮೇಲೆ ಬಂದಷ್ಟೇ ಕೆಳಗಡೆ ಏನು ಬುಡ್ಡು ಬಿಜಿ. ಗಣೇಶ್ ಅಂತಿಂತು ಬಸ್ ಸಾರಿ ರೈಲ್ವೆ ಸ್ಟೇಷನ್ ಬಂದಾಯಿತು. ಬಂದು ಲಗೇಜ್ ಎಲ್ಲ ಈ ಥರ ಇಟ್ಬಿಟ್ಟು ಇಲ್ಲ ಆಚೆ ಹೋಗಿದ್ದಾರೆ. ಇವಾಗ ತಿರ್ಗಾ ಇನ್ನೊಂದು ದೇವಸ್ಥಾನ ಹೋಗ್ಬಿಟ್ಟು ಬರೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ದೀವಿ ನೋಡಿಕೊಂಡು. ತಿರ್ಗಾ ಇನ್ನೆಲ್ಲ ಎತ್ಕೊಂಡು ಹೋಗಿ ತಿರ್ಗಾ ಯಾವನ್ ಎತ್ಕೊಂಡು ಬರ್ತಾನೆ ಗುರು. ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ದೀವಿ. ಹೋಗಿ ಮಸ್ತಾಗಿ ಇಷ್ಟಾಗಿ ಒಂದು ಸ್ವಲ್ಪ ಊಟ ಮಾಡ್ಕೊಬಂದೆ, ಗೋಬಿ ತಿನ್ಕೊಬಂದ್ರಿ. ತಿರ್ಗಾ ಅವ್ರು ಬರೋದಂತ ವೆಯ್ಟ್ ಮಾಡಿ ಆಮೇಲೆ ಟ್ರೈನು ಬಂದು 9 ಗಂಟೆಗೇನೋ ಇದೆ ಟ್ರೈನು. ಅಷ್ಟೊಂದು ಗಂಟೆ ಇಲ್ಲೇ ಕಾಯ್ಕೊಂಡಿರ್ಬೇಕು. ಅವ್ರು ಬರ್ತಾರೆ, ಸ್ವಲ್ಪ ಹೊತ್ತಾಗುತ್ತೆ ಟೈಮ್. ನಮ್ಮ ಅವಾಗೇನೋ ತಿನ್ನಕ್ಕೆ ತೊಗೊಬ ಅಂತ ಹೇಳಿ ಕಳಿಸಿದ್ದೀನಿ. ತೊಗೊಬರ್ತಾರೆ, ತೊಗೊಬಂದು ಒಂದು ಸ್ವಲ್ಪ ಮಸ್ತಾಗಿ ತಿಂದು ರೆಸ್ಟ್ ಮಾಡೋದೇ ಇವತ್ತೆಲ್ಲ. ಅಲ್ಲಿ ಹೋಗಿದೆ ಕೆಲಸ, ಕೃಷಿ ಮಾಡ್ತಾರೆ ನಾಳೆ. ಅಲ್ಲೇ ಇರಿ ಅವರೆಲ್ಲ. ಅಂತಿಂತು ಟ್ರೈನ್ ಏನೋ ಹತ್ತಾಯಿತು. ನಿಮಿಷ ಟ್ರೈನ್ ಹತ್ತಿ ಲಗೇಜ್ ಎಲ್ಲ ಎತ್ತಾಕಿ ಎಲ್ಲ ಮಲ್ಕೊಂಡವ್ರೆ. ತಿರುಪತಿಯಿಂದ ಬಂದು ಇವಾಗ ಅರ್ಧ ದಾರಿ ಬಂದಿದ್ದೀವಿ. ಬೆಳಗ್ಗೆ 4 ಗಂಟೆಗೆ ಎಷ್ಟೊತ್ತಿಗೆ ರೀಚ್? 4:15 5 ಗಂಟೆಗೆಲ್ಲ ರೀಚ್ ಆಗಿಬಿಡ್ತೀವಿ ಬೆಂಗಳೂರು. 4:15 ಇರೋದು. ಆಮೇಲೆ ಇದು ಎಲ್ಲ ಔಟ್ ಹಾಕಿದ್ರೆ ಆ ಟೈಮಿಗೆ ಹೋಗೋದು ಒಂದು 5 ಗಂಟೆ 4 ಗಂಟೆ 5:30 ಹೊಸ್ದಾಗಿ ಕಟ್ಟಿರೋದು ಅನ್ಸುತ್ತೇಗಪ್ಪ. ಹೊಸ್ದ ಎಲ್ಲ ಟೈಲ್ಸ್ ಗೀಲ್ಸ್ ಎಲ್ಲ ಹೊಸದು. ಪಾಕಲ್ ಜಂಕ್ಷನ್ ಅಂತ, ಪಾಕಲ್ಲ ಜಂಕ್ಷನ್. ಮಾ ಈ ಹಣ್ಣು
ಏನ್ಮಾ ಈ ವೆರಿ ವೆಲ್ಕಮ್. ನಮ್ಮ ಗುಂಡುಗೆ ನಿದ್ದೆ ಬರ್ದಿರ, ನಿದ್ದೆ ಮಾಡೋಣ, ಎದ್ಬಿಟ್ಟು ಮೇ ಅಂತ ಸುಡಮೋ ಕ್ಯಾಮ್ರೋ ఎవరది? నువ్వే అది. ఎవరది? నువ్వు தானே? చూడు ఎట్లా గుమ్మా గుమ్మా తర ఉండవు చూడు. ఎప్పుడు చేసి అంటూ ఉండవు. వా ಅಂತೂ ಇಂತೂ ಬೆಂಗಳೂರು ರೀಚ್ ಆಗಿಬಿಟ್ರಿ. ತಿರುಪತಿ ಟ್ರಿಪ್ ಮುಗೀತು, ಫುಲ್ ಪೀಸ್. ಮನೆಗೆ ಹೋಗಿ ದಬ್ಬಾಕೊಂಡ್ರೆ ಇನ್ನೊಂದು ಪೀಸ್. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್. ಇಲ್ಲಿಗೆ ವ್ಲಾಗ್ ಏನು ಮಾಡ್ತಾಯಿದ್ದೀವಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.